ಕನ್ನಡ ಕೇಳುಗರಿ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಬೆಲೆ ಏರಿಕೆ ಪರ್ವ ನಡೀತಾ ಇದೆ. ರಾಜ್ಯ ಸರ್ಕಾರ ದಿನ ಬೆಳಗ್ಗೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿಯನ್ನು ಮುಟ್ಟಿಸುತ್ತಿದೆ. ಗ್ಯಾರಂಟಿ ಆಸೆಯನ್ನು ತೋರಿಸಿ ಇದೀಗ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋ ಕೆಲಸವನ್ನ ಮುಂದುವರಿಸಿದೆ. ಒಂದರ ನಂತರ ಒಂದರಂತೆ ಅವಶ್ಯಕ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಲಾಗ್ತಿದೆ. ಹಾಗಾದರೆ ಸರ್ಕಾರ ಬೆಲೆ ಏರಿಕೆ ಮಾಡ್ತಿರೋದು ಯಾಕೆ? ಗ್ಯಾರಂಟಿ ಆಸೆಯಿಂದ ಜನರು ತಪ್ಪು ನಿರ್ಧಾರ ತೆಗೆದುಕೊಂಡ್ರ? ಇದರಿಂದ ರಾಜ್ಯದ ಜನ ತಿಳ್ಕೋಬೇಕಾಗಿರೋದೇನು? ಬನ್ನಿ, ಈ ವಿಡಿಯೋದಲ್ಲಿ ಸರ್ಕಾರ ಬೆಲೆ ಏರಿಕೆ ಮಾಡಿರೋ ವಸ್ತುಗಳು ಯಾವುವು, ಯಾವ ಉದ್ದೇಶಕ್ಕೆ ಮಾಡಿದೆ, ಗ್ರಾಹಕರಿಗೆ ಯಾವೆಲ್ಲ ವಸ್ತುಗಳು ಬಿಸಿ ಮುಟ್ಟಿಸಲಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಜನತೆಗೆ ಗ್ಯಾರಂಟಿಗಳ ಆಸೆಯನ್ನು ತೋರಿಸಿತು. ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ, 2,000 ರೂಪಾಯಿ, ಉಚಿತ ವಿದ್ಯುತ್ ಅಂತ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತು. ಜನರು ಈ ಗ್ಯಾರಂಟಿಗಳನ್ನು ನಂಬಿಕೊಂಡು ಕಾಂಗ್ರೆಸ್ನ ಪ್ರಚಂಡ ಬಹುಮತದಿಂದ ಆರಿಸಿದಂತು. ಸರ್ಕಾರ ತನ್ನ ಮಾತಿಗೆ ತಪ್ಪಲಿಲ್ಲ, ಹೇಳಿದಂತೆ ಗ್ಯಾರಂಟಿಗಳನ್ನ ಜಾರಿಗೆ ತಂತು. ಮಹಿಳೆಯರು ಉಚಿತ ಬಸ್ ಸೌಲಭ್ಯ, 2,000 ರೂಪಾಯಿ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಈ ಗ್ಯಾರಂಟಿಗಳ ಜಾರಿ ಬೆನ್ನಲ್ಲೇ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಮೊದಲೇ ನಷ್ಟದಲ್ಲಿದ್ದ ರಾಜ್ಯ ಬಸ್ ನಿಗಮಗಳು ಮತ್ತಷ್ಟು ನಷ್ಟ ಅನುಭವಿಸುತ್ತಿವೆ. ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸೋಕೆ ಕಷ್ಟವಾಗ್ತಿದೆ. ಸೊ ಬಜೆಟ್ ಹೊಂದಿಸೋಕೆ ಸರ್ಕಾರ ಮತ್ತೇನು ಮಾಡುತ್ತೆ ಹೇಳಿ? ಅವಶ್ಯಕ ವಸ್ತುಗಳ ದರವನ್ನು ಏರಿಸೋದು. ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ಇದನ್ನೇ. ಕೆಲ ದಿನಗಳ ಹಿಂದಷ್ಟೇ ದಿಢೀರಂತ ಪೆಟ್ರೋಲ್ ಡೀಸೆಲ್ ದರಗಳನ್ನ ಏರಿಕೆ ಮಾಡಿ ಆದೇಶ ಹೊರಡಿಸಿತ್ತು. ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 3 ರೂಪಾಯಿ ಹಾಗೂ ಪ್ರತಿ ಲೀಟರ್ ಡೀಸೆಲ್ ಮೇಲೆ 3.5 ರೂಪಾಯಿ ಹೆಚ್ಚಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶ ನೀಡಿತ್ತು. ಇದನ್ನು ಇನ್ನೂ ಗ್ರಾಹಕರು ಸುಧಾರಿಸಿಕೊಂಡಿಲ್ಲ. ಆಗಲೇ ಜೂನ್ 25ರಂದು ದಿನನಿತ್ಯದ ಬಳಕೆಯ ವಸ್ತು ಹಾಲಿನ ದರವನ್ನು ಏರಿಸಿ ಆದೇಶ ಹೊರಡಿಸಿದೆ. ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಏರಿಕೆ ಮಾಡಿದ್ದು ಜೂನ್ 26ರಿಂದ ಹೊಸ ದರಗಳು ಜಾರಿಗೆ ಬಂದಿವೆ. ಹೀಗೆ ಸರ್ಕಾರ ಒಂದರ ನಂತರ ಮತ್ತೊಂದು ಅವಶ್ಯಕ ವಸ್ತುಗಳ ಬೆಲೆಯನ್ನು ಏರಿಸಿ ಜನತೆಗೆ ಬೆಲೆ ಏರಿಕೆ ಗ್ಯಾರಂಟಿಗಳನ್ನ ನೀಡ್ತಿರೋ ರೀತಿ ಕಂಡು ಬರ್ತಿದೆ. ಸರ್ಕಾರ ಅವಶ್ಯಕ ವಸ್ತುಗಳ ದರವನ್ನೇ ಹೆಚ್ಚು ಮಾಡಿದೆ. ಇವನ್ನ ಖರೀದಿ ಮಾಡದೆ ಇರೋಕ್ಕಾಗಲ್ಲ. ವಾಹನಗಳಿಗೆ ಇಂಧನ ಬೇಕೇ ಬೇಕು. ದಿನ ಬೆಳಗ್ಗೆ ಎದ್ರೆ ಟೀ ಕಾಫಿಗೆ ಹಾಲು ಬೇಕು. ಹೀಗೆ ಅಗತ್ಯ ವಸ್ತುಗಳ ಮೇಲೆ ದರ ಏರಿಕೆ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಇದಕ್ಕೂ ಮೊದಲು ಆಸ್ತಿ ತೆರಿಗೆ ಮೌಲ್ಯವನ್ನು ಏರಿಸಿತ್ತು. 2020-21ರಲ್ಲಿ ಆಸ್ತಿ ಮೌಲ್ಯ ಪರಿಷ್ಕರಿಸಲಾಗಿತ್ತು. ಆ ನಂತರ 2023-24ರಲ್ಲಿ ಮತ್ತೆ ಸರ್ಕಾರ ಪರಿಷ್ಕರಣೆಗೆ ಒಳಪಡಿಸಿದೆ. ಹಿಂದಿನ ದಿನಗಳಿಗೆ ಹೋಲಿಸಿದರೆ ಚದುರ ಮೀಟರ್ಗೆ 20% ಹೆಚ್ಚಿಸಲಾಗಿದೆ. ದರ ಏರಿಕೆ ಇಷ್ಟಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಪ್ರಯಾಣ ದರ ಏರಿಕೆ ಪ್ರಸ್ತಾವವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿವೆ. ಇಂಧನ ಏರಿಕೆಯಿಂದ ತಿಂಗಳಿಗೆ 3 ಕೋಟಿ ರೂಪಾಯಿ ಹಣವು ಹೆಚ್ಚುವರಿಯಾಗಿ ಪಾವತಿಸಬೇಕಾದ ಪರಿಸ್ಥಿತಿ ಸಂಸ್ಥೆಗೆ ಎದುರಾಗಿದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಿಸುವಂತೆ ಮನವಿ ಮಾಡಿದೆ. ಇದು ಕೂಡ ಸದ್ಯದರಲ್ಲೇ ಜಾರಿಯಾದರೂ ಆಶ್ಚರ್ಯಪಡಬೇಕಾಗಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಿದ್ರು. ಡಬಲ್ ಇಂಜಿನ್ ಸರ್ಕಾರ ಇದ್ರೂ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಸಾಲು ಸಾಲು ಆರೋಪ ಮಾಡ್ತಿದ್ರು. ಆದರೆ ಇದೀಗ ಅವರ ಸರ್ಕಾರ ಕೂಡ ಅದೇ ದಾರಿ ಹಿಡಿತಿದೆ. ಈಗ ವಿಪಕ್ಷ ಬಿಜೆಪಿ ಕೂಡ ಸಿದ್ದು ಸರ್ಕಾರದ ಮೇಲೆ ಕೆಂಡ ಕಾರ್ತಿದೆ. ಇತ್ತ ಜನರು ಇವಾಗ ನಮಗೆ ಗ್ಯಾರಂಟಿ ಬೇಡ, ಕೊಡೋದು 2,000, ಆದರೆ ಬೆಲೆ ಏರಿಕೆಯಿಂದ ಖರ್ಚಾಗ್ತಿರೋದು ಅದಕ್ಕೂ ಹೆಚ್ಚು. ಈ ರೀತಿ ಯೋಜನೆ ಯಾರಿಗೆ ಬೇಕು? ನಮಗೆ ಉಚಿತ ಬಸ್ಸು, 2,000 ರೂಪಾಯಿ ಏನೂ ಬೇಡ, ಬೆಲೆಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಸರ್ಕಾರ ಈಗಾಗಲೇ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಿದೆ. ಸಿಎಂ ಡಿಸಿಎಂ ಹುದ್ದೆಗಾಗಿ ಪೈಪೋಟಿ ನಡೆಯುತ್ತಿದೆ. ಈ ಹೊತ್ತಲ್ಲಿ ಬೆಲೆ ಏರಿಕೆ ಮಾಡಿ ಮತ್ತಷ್ಟು ತೊಂದರೆಗೆ ಒಳಗಾಗ್ತಿದೆ ಸಿದ್ದು ಸರ್ಕಾರ. ಹಾಗಂತ ಸಡನ್ ಆಗಿ ನೀಡ್ತಿರೋ ಗ್ಯಾರಂಟಿಗಳನ್ನ ನಿಲ್ಲಿಸೋಕೆ ಆಗಲ್ಲ. ಅದು ಕೂಡ ಸರ್ಕಾರದ ವೈಫಲ್ಯ ಅಂತಾನೆ ಕರೆಸಿಕೊಳ್ಳುತ್ತೆ. ಸೊ ಸರ್ಕಾರಕ್ಕೆ ಇದು ಬಗೆಹರಿಯದ ತಲೆನೋವು ಅಂದ್ರೆ ತಪ್ಪಾಗಲಾರದು. ಸರ್ಕಾರ ವಿಷಯ ಬಿಟ್ಟಾಕಿ, ಈ ಸರ್ಕಾರವನ್ನ ಆರಿಸಿ ತಂದಿರೋದು ನಮ್ಮ ಮತಬಾಂಧವರು. ಗ್ಯಾರಂಟಿಗಳನ್ನ ನಂಬಿ ರಾಜ್ಯವನ್ನು 5 ವರ್ಷಗಳ ಕಾಲ ಒಂದು ಪಕ್ಷದ ಕೈಗೆ ಕೊಡೋದು ತಪ್ಪು ನಿರ್ಧಾರವಾಗಿದೆ ಅಂತ ಈಗ ಎಲ್ಲರಿಗೂ ಅನಿಸ್ತಿರ್ಬೋದು. ಮತ ಹಾಕುವಾಗ ಯಾವ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಯಾವೆಲ್ಲ ಅಭಿವೃದ್ಧಿ ಕೆಲಸ ಮಾಡಿವೆ, ಜನರಿಗೆ ಬೇಕಾದ ಮೂಲಸೌಕರ್ಯ ನೀಡಿದೆಯಾ ಅನ್ನೋದನ್ನ ನೋಡೋದು ಬಿಟ್ಟು ಯಾವ ಪಕ್ಷ ಎಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಡುತ್ತೆ ಅಂತ ನೋಡಿದ್ರೆ ಕೊನೆಯಲ್ಲಿ ಅನುಭವಿಸಬೇಕಾಗಿರೋದು ನಾವೇ. ಈಗ ಆಗ್ತಿರೋದು ಕೂಡ ಇದೆ. ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ನಾಯಕರನ್ನು ಆರಿಸುವ ಹೊಣೆ ಹೊರಬೇಕಾಗಿದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ಧನ್ಯವಾದ.